ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕನ್ನಡ ಗ್ರಾಮರದಲ್ಲಿ ಬರ್ತಕ್ಕಂಥ ತತ್ಸಮ ತದ್ಭವಗಳ ಶಬ್ದಗಳನ್ನು ನೋಡೋಣ ಬನ್ನಿ. ಆ ತತ್ಸಮ ತದ್ಭವ ಪದಗಳು ಯಾವುವು ಅಂತ ನೋಡೋಣ ಬನ್ನಿ. ಒಂದನೇದ್ದು ಅಕ್ಕರ. ಇದರದ್ದು ತದ್ಭವ ರೂಪ ಅಕ್ಷರ ಅಂತ ಆಗ್ತದೆ. ಅಗರ. ಅಗರದ್ದು ತದ್ಭವ ರೂಪ ಅಗ್ರ ಆಹಾರ ಅಂತ ಆಗ್ತದ. ಅಗಸ. ಇದು ತತ್ಸಮ. ಈ ತದ್ಭವ ಅಗಸದ್ದು ತದ್ಭವ ಯಾವುದಾಗ್ತದಪ್ಪ ಅಂತಂದ್ರೆ ಅಗಸ್ತಿ ಅಂತ ಆಗ್ತದ. ಅಗ್ಗ. ಅಗ್ಗದ್ದು ತದ್ಭವ ರೂಪ ಅಗ್ರ ಅಂತ ಆಗ್ತದ. ಅಗ್ಗಿದು ತದ್ಭವ ರೂಪ ಅಗ್ನಿ. ಅಗ್ಗಿ ಮೊಗದ ತದ್ಭವ ಅಗ್ನಿಮುಖ ಅಂತ ಆಗ್ತದ. ಅಂಕುಶ. ಅಂಕುಶ ಅಂತಂದ್ರೆ ಇದ್ರದ್ದು ತದ್ಭವ ಯಾವುದಾಗ್ತದಪ್ಪ ಅಂತಂದ್ರೆ ಅಂಕುಶ ಅಂತ ಆಗ್ತದೆ. ಆಮೇಲೆ ಅಂಗರಕ್ಕೆ. ಅಂಗರಕ್ಕೆ ತದ್ಭವ ರೂಪ ಯಾವುದಾಗ್ತದಪ್ಪ ಅಂತಂದ್ರೆ ಅಂಗರಕ್ಷ ಅಂತ ಆಗ್ತದ. ಅರ್ಚನೆ. ಅರ್ಚನೆಯ ತದ್ಭವ ಅರ್ಚನ ಅಂತ ಆಗ್ತದ. ಅಚ್ಚಯ. ಅಚ್ಚಯದ ತದ್ಭವ ಅಕ್ಷಯ. ಅಚ್ಚರಿ. ಅಚ್ಚಯದ ತದ್ಭವ ಅಪ್ಸರ ಅಂತ ಆಗ್ತದ. ಅಚ್ಚರಿ. ಅಚ್ಚರಿಯ ತದ್ಭವ ಆಶ್ಚರ್ಯ. ಅಚ್ಚಿ. ಅಚ್ಚಿಯ ತದ್ಭವ ಅಕ್ಷಿ. ಅಚ್ಚಿಗ. ಅಚ್ಚಿಗದ ತದ್ಭವ ಯಾವುದಾಗ್ತದಪ್ಪ ಅಂತಂದ್ರೆ ಅರ್ಚಕ ಅಂತ ಆಗ್ತದ. ಅಜ್ಜ. ಅಜ್ಜದ ತದ್ಭವ ರೂಪ ಆರ್ಯ. ಅಂಚೆ. ಅಂಚೆದ್ದು ತದ್ಭವ ಹಂಸ ಅಂತ ಆಗ್ತದ. ಅಂಜುರ. ಅಂಜುರದ್ದು ತದ್ಭವ ಅಂಜಿರ ಅಂತ ಆಗ್ತದ. ಆಮೇಲೆ ಅಟ್ಟ. ಅಟ್ಟದ್ದು ತದ್ಭವ ಅಷ್ಟ ಅಂತ ಆಗ್ತದ. ಅಟ್ಟವೆ. ಅಟ್ಟವೆದು ತದ್ಭವ ಅಷ್ಟಮಿ. ಅಟ್ಟಾಸ. ತದ್ಭವ ಅಟ್ಟಹಾಸ. ತತ್ಸಮ ಅಡವಿ. ತದ್ಭವ ಅಡವಿ. ಅನಕ. ಅನಕದು ತದ್ಭವ ಅನುಕರಣ ಅಂತ ಆಗ್ತದ. ಅತ್ತಿಗೆ. ಅತ್ತಿಗೆ ತತ್ಸಮ. ಇದರದ್ದು ತದ್ಭವ ಯಾವುದಾಗ್ತಪ್ಪ ಅಂತಂದ್ರೆ ಅತ್ತಿಕಾ ಅಂತ ಆಗ್ತದ. ಅದ್ದ. ಅದ್ದ ಅಂತಂದ್ರೆ ತದ್ಭವ ಯಾವುದಾಗ್ತೈತಪ್ಪ ಅಂತಂದ್ರೆ ಅರ್ಧ ಅಂತ ಆಗ್ತದ. ಅದ್ದಿಕ. ಅದ್ದಿಕದ ತದ್ಭವ ರೂಪ ಅಧ್ಯಕ್ಷ ಅಂತ ಆಗ್ತದ. ಅಂತಃಪುರ. ಇದು ತತ್ಸಮ. ಇದ್ರದ್ದು ತದ್ಭವ ಅಂತಃಪುರ. ಅಂದಳ. ಅಂದಳದ್ದು ತದ್ಭವ ಯಾವುದಾಗ್ತದಪ್ಪ ಅಂದ್ರೆ ಆಂದೋಲ ಅಂತ ಆಗ್ತದ. ಅಂದುಗೆ. ಇದು ತತ್ಸಮ. ಇದರದ್ದು ತದ್ಭವ ಅಂದುಕ. ಅಣ್ಣಯ್ಯ. ಅಣ್ಣಯ್ಯ ಇದು ತತ್ಸಮ. ಇದರದ್ದು ತದ್ಭವ ಅನ್ಯಾಯ ಅಂತ ಆಗ್ತದ. ಅಪ್ಪಣೆ. ಅಪ್ಪಣೆ ಅನ್ನೋದು ತತ್ಸಮ ಆದರೆ ಅನ್ಯಾಯ ತದ್ಭವ ಆಗ್ತದ. ಅಂಬರಗ ತತ್ಸಮ ಆದರೆ ಅಬ್ರಕ ತದ್ಭವ ರೂಪ. ಅಬೂದ. ಅಬೂದ ತತ್ಸಮ ಆದರೆ ಅಬ್ದ ಇದು ತದ್ಭವ ಆಗ್ತದ. ಅಭ್ಯಾಸ. ಅಭ್ಯಾಸ ಇದು ತತ್ಸಮ ಆದರೆ ಇದರದ್ದು ತದ್ಭವ ಅಭ್ಯಾಸ ಅಂತ ಆಗ್ತದ. ಅಮರ್ದು. ಇದು ತತ್ಸಮ ಅದರ ತದ್ಭವ ರೂಪ ಅಮೃತ ಅಂತ ಆಗ್ತದ. ತತ್ಸಮ ಪದ ಅಮ್ಮ ಆದರೆ ತದ್ಭವ ಪದ ಅಂಬಾ ಅಂತೆ ಆಗ್ತದ. ಅಲತೆ. ಇದು ತತ್ಸಮ. ಇದರದ್ದು ತದ್ಭವ ರೂಪ ಅಲಕ್ತ ಅಂತ ಆಗ್ತದ. ಅಲೂಪ ಅನ್ನೋದು ತತ್ಸಮ ಆದರೆ ಅಲ್ಪ ಅನ್ನೋದು ಅಲ್ಪ ಅನ್ನೋದು ತದ್ಭವ ಆಗ್ತದ. ಅಸಡ್ಡೆ. ಅಸಡ್ಡೆ ತತ್ಸಮ ಆದರೆ ಅಶ್ರದ್ಧ ಇದು ತದ್ಭವ ಆಗ್ತದ. ಅಸದಳ. ಇದು ತತ್ಸಮ ಆದರೆ ಅಸಾಧ್ಯ ಅನ್ನೋದು ತದ್ಭವ ರೂಪ ಆಗ್ತದ. ಅಸೂಗೆ. ಇದು ತತ್ಸಮ. ಇದ್ರದ್ದು ತದ್ಭವ ಯಾವುದಾಗ್ತದಪ್ಪ ಅಂತಂದ್ರೆ ಅಶೋಕ ಅಂತ ಆಗ್ತದ. ಆಗರ. ಇದು ತತ್ಸಮ ಪದವಾದರೆ ಇದಕ್ಕೆ ತದ್ಭವ ರೂಪ ಯಾವುದಾಗ್ತದಪ್ಪ ಅಂತಂದ್ರೆ ಆಕರು ಅಂತ ಆಗ್ತದ. ಆಗಸ ಎನ್ನುವುದು ತತ್ಸಮ ಆದರೆ ಆಕಾಶ ಎನ್ನುವುದು ತದ್ಭವ ಆಗುತ್ತೆ.
ಆಗರ. ಆಗರ ಅನ್ನೋದು ತತ್ಸಮ. ಆಕಾರ ಅನ್ನೋದು ತದ್ಭವ. ಆನೆ. ಆನೆ ಅನ್ನೋದು ತತ್ಸಮ. ಅಜ್ಞಾ ಇದು ತದ್ಭವ. ಆಪತ್ತು ಅನ್ನೋದು ತತ್ಸಮ. ಆಪದ್ ಅನ್ನೋದು ತದ್ಭವ. ಆಮಿಷ್ಯ ಇದು ತತ್ಸಮ ಪದವಾದರೆ ಆಮಿಷ್ಯ ಅನ್ನೋದು ತದ್ಭವ ಪದವಾಗುತ್ತೆ. ಆರ ಅನ್ನೋದು ತತ್ಸಮ ಪದವಾದರೆ ಹಾರ ಅನ್ನೋದು ತದ್ಭವ ಪದವಾಗ್ತದೆ. ಆರತಿ. ಆರತಿ ಅನ್ನೋದು ತತ್ಸಮ ಪದವಾದರೆ ಆರಾತ್ರಿಕ. ಆರಾತ್ರಿಕ ಅನ್ನೋದು ತದ್ಭವ ಪದವಾಗ್ತದೆ. ಆರಂಭ. ಆರಂಭ ತತ್ಸಮ ಆದರೆ ಆರಂಭ ಅನ್ನೋದು ತದ್ಭವ ಪದ. ಆರವೆ ತತ್ಸಮ. ಆರಮ ತದ್ಭವ. ಆಹುತಿ ಅನ್ನೋದು ತತ್ಸಮ. ಆಹುತಿ ಅನ್ನೋದು ತದ್ಭವ. ಆಸೆ ಇದು ತತ್ಸಮ ಪದವಾದರೆ ಆಶ್ರಯ ಅನ್ನೋದು ತದ್ಭವ ರೂಪ ಆಗ್ತದೆ. ಆಲ ಅನ್ನೋದು ತತ್ಸಮ ಪದ. ಆಲಯ ಅನ್ನೋದು ತದ್ಭವ. ಆವನ ತತ್ಸಮ. ಆಪನ ತದ್ಭವ. ಇಂಗಳ ತತ್ಸಮ. ಅಂಗಾರ ತದ್ಭವ. ಇಂಗು ತತ್ಸಮ. ಹಿಂಗು ತದ್ಭವ ಪದವಾಗುತ್ತೆ. ಇಂಗುಳ ತತ್ಸಮ. ಇಂಗುದ ತದ್ಭವ. ಇಚ್ಛೆ. ಇಚ್ಛೆ ತತ್ಸಮ. ಇಚ್ಛಾ ತದ್ಭವ. ಇಟ್ಟಿಗೆ ತತ್ಸಮ. ಇಷ್ಟಿಕ ತದ್ಭವ. ಇಡೆ ತತ್ಸಮ. ಇಳ ತದ್ಭವ. ಇಂದರ ತತ್ಸಮ. ಇಂದ್ರ ತದ್ಭವ. ಈರ. ಈರ ಅನ್ನೋದು ತತ್ಸಮ. ವೀರ ಅನ್ನೋದು ತದ್ಭವ. ಈಸ. ಈಸ ಅನ್ನೋದು ತತ್ಸಮ. ಈಶ ಅನ್ನೋದು ತದ್ಭವ. ಈಸರ ತತ್ಸಮ ಪದವಾದರೆ ಈಶ್ವರ ಎಂಬುದು ತದ್ಭವ ಪದ. ಈಸು. ಈಸು ತತ್ಸಮ. ಈಶಾ ತದ್ಭವ. ಈಳಿಗೆ ತತ್ಸಮ. ಈಲಿಕ ತದ್ಭವ. ಈಳಿತ ತತ್ಸಮ. ಈಡಿತ ತದ್ಭವ. ಉಕ್ಕವ. ಉಕ್ಕವ ತತ್ಸಮ. ಉತ್ಸವ ತದ್ಭವ. ಉಗಮ ತತ್ಸಮ. ಉದ್ಗಮ ತದ್ಭವ. ಉಗಾದಿ ತತ್ಸಮ. ಯೋಗಾದಿ ತದ್ಭವ. ಉಗ್ಗಡ ತತ್ಸಮ. ಉತ್ಕಟ ತದ್ಭವ. ಉಗ್ಗಡ ತತ್ಸಮ. ಉದ್ಗಟ ತದ್ಭವ. ಉಚ್ಚವ ತತ್ಸಮ ಪದವಾದರೆ ಉತ್ಸವ ತದ್ಭವ ಪದ. ಅಜ್ಜುಗ ತತ್ಸಮ ಪದ. ಉದ್ಯೋಗ ತದ್ಭವ. ಉತ್ತಡ ತತ್ಸಮ. ಉತ್ಪಟ ತದ್ಭವ. ಉಪ್ಪಡ ತತ್ಸಮ. ಉತ್ಕಟ ತದ್ಭವ. ಯಕ್ಕ ತತ್ಸಮ ಪದವಾದರೆ ಏಕ ತದ್ಭವ ಪದ. ಯಕ್ಕತಳ ತತ್ಸಮ ಪದ. ಏಕಸ್ಥಳ ತದ್ಭವ. ಯಕ್ಕ ವ್ರತ ತತ್ಸಮ ಆದರೆ ಇದರ ತದ್ಭವ ಏಕ ಪತ್ರ ಅಂತ ಆಗ್ತದೆ. ನಾನು ಈ ವಿಡಿಯೋದಲ್ಲಿ 50 ತತ್ಸಮ ತದ್ಭವಗಳನ್ನು ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.